ಹೇಳ್ರಪ್ಪ ಹೇಳ್ರು. ನೀವು ಯಂಗ್ಸ್ಟರ್ಗಳಿಗೆ ಮಾತ್ರ ಓಟ್ ಕೀಳಕ್ ಮಾತ್ರ ಇದು ಮಾಡಿದ್ರಲ್ವಾ, ಏನು ಬಸ್ ಚಾರ್ಜ್ ಕಮ್ಮಿ ಮಾಡಿದಿರ ತಾನೆ. ಇಲ್ಲಿಂದ ಕೀಳ್ತಾ ಇದ್ದೀರಾ, 1% ಕಮ್ಮಿ ಮಾಡಿ 3% ಇಳ್ ಕೀಳ್ತಾ ಇದ್ರೆ ಏನ್ ಪ್ರಯೋಜನ? 15% ಜಾಸ್ತಿ ಮಾಡ್ತಾರೆ 5ನೇ ತಾರೀಕಿನಿಂದ. ಹೌದು, ಅದು ಗೊತ್ತಾಯ್ತು, ಅದಕ್ಕೆ ನಾವು ಇವಾಗ ಬೈತಾ ಇರೋದು. ಮತ್ತೆ 100 ರೂಪಾಯಿ ತಗೊಂಡು ಸಂಬಳ ತಗೊಂಡ್ರೆ ಮನೆಗೆ 10 ರೂಪಾಯಿ ಕೊಡಕ್ಕಾಗಲ್ಲ, 10 ರೂಪಾಯಿ ಕೊಡಕ್ಕಾಗಲ್ಲ. ಇಲ್ಲಿ ಕೇಳಿದ್ರೆ ಸಿದ್ದರಾಮಯ್ಯನ ಸರ್ಕಾರ ನಾವಿಲ್ಲಿ 10 ರೂಪಾಯಿ ಮನೆಗೆ ತಗೊಂಡು ಹೋಗಿದ್ರೆ ಹೆಂಗಸ್ರುಗಳು ಮೆಟ್ ತಗೊಂಡು ಹೊಡಿತಾರೆ. ಏನ್ ಮಾಡ್ಬೇಕು? ಸಮುದ್ರದಲ್ಲಿ ಸಿಗೋ ಬಿಟ್ಟಿ ಉಪ್ಪಿಗೂ ಎಷ್ಟು ಬೆಲೆ ಗೊತ್ತಾ? ಎಷ್ಟು? ಕೆಜಿ 8 ರೂಪಾಯಿ. ಬಡವ್ರ ಪರ ಸರ್ಕಾರನ? ಶ್ರೀಮಂತರ ಸರ್ಕಾರ ಇದು, ಬಡವ್ರ ಸರ್ಕಾರ ಅಲ್ಲ, ಶ್ರೀಮಂತರ ಸರ್ಕಾರ ಇದು. ಶ್ರೀಮಂತ್ರಿಗೆ ಮಾತ್ರ ಇದು, ದುಡ್ಡಿಗೆ ದುಡ್ಡು ಮಾಡೋದಕ್ಕೆ ಸರ್ಕಾರ ಇದು. ಬಡವ್ರ ಸರ್ಕಾರ ಅಲ್ಲ, ಬಡವ್ರದೆಲ್ಲ ಕಿತ್ತು ಶ್ರೀಮಂತರಿಗೆ ಕೊಡೋ ಸರ್ಕಾರ ಇದು. ಅದೇ ಪೆಟ್ರೋಲ್ ಬಾವಿಮ್ಮ, ತೋಡ್ಕೊಳ್ಳೋದು ಮಾರ್ಕೊಳ್ಳೋದು, ತೋಡ್ಕೊಳ್ಳೋದು ಮಾರ್ಕೊಳ್ಳೋದು. ಸರ್ಕಾರಕ್ಕಂದ್ರೆ ನಮ್ಗೆ ನೋಡಿ ಸರ್, ಮೊದ್ಲಿನ ಸರ್ಕಾರ ಒಳ್ಳೆ ಚೆನ್ನಾಗಿತ್ತು. ಇದು ಎಲ್ಲ ಗ್ಯಾರಂಟಿ ಮಾಡಿ ಈಗ ನಮ್ಗೆ ಬಸ್ ರೇಟ್ ಜಾಸ್ತಿ ಮಾಡಿ ಎಲ್ಲಾ ವಸ್ತುನು ಜಾಸ್ತಿ, ಎಲ್ಲ ದಿನನಿತ್ಯ ವಸ್ತುನು ಜಾಸ್ತಿ ಆಗಿದೆ. ಒಂದು ತರಕಾರಿ ರೇಟಿಂದ ಹಿಡಿದು ದಿನನಿತ್ಯ ಬಳಕೆ ವಸ್ತು ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಜನರಿಗೆ ಪುಕ್ಷಟ ಯೋಜನೆ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿ ಮೂಗಿಗೆ ತುಪ್ಪ ಹಚ್ಚಿ ಜನರಿಗೆ ಮುಂಡಾಯಿಸಿ ಅದು ಕೊಡ್ತೇನೆ ಅಂತ ಹೇಳಿ ದಿನ ಕಳೆದು ಜನರಿಗೆ ಒಂದು ಟೊಪ್ಪಿಗೆ ಇಟ್ಟೆ ನೋಡಿ ಹೋಗ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಈಗ ಫ್ರೀ ಕೊಡ್ರಿ, 60 ವರ್ಷದ ಮೇಲಿದ್ದವ್ರಿಗೆ ಕೊಡ್ರಿ, ವಯಸ್ಸಾದವ್ರಿಗೆ ಕೊಡ್ರಿ, ಹೆಣ್ಮಕ್ಳಿಗೆ ಕೊಡಿ ತಪ್ಪು ಅಂತ ಹೇಳ್ತೇವೆ. 2,000 ರೂಪಾಯಿ ಕೊಡ್ತಾರೆ ತಪ್ಪು ಅಂತ ಹೇಳಿ ಬಸ್ ಫ್ರೀ ಕೊಡ್ತೀನಿ ಅನ್ನೋದು ನಮಗೂ ಕೊಡಿ ಸ್ವಾಮಿ. 48,000 ಕೋಟಿ ರೂಪಾಯಿ 3 ತಿಂಗಳಿಗೆ ಲೋನ್ ಇದರಿಂದ ತಂದು ಕೊಡ್ತಾ ಇದ್ದೀರಾ, ನಮಗೂ ಕೊಡಿ. ನಾವೇ ಟ್ಯಾಕ್ಸ್ ಕಟ್ಟಲ್ವಾ? ಮತ್ತೆ ಒಬ್ಬರಿಗೊಂಥರ ನ್ಯಾಯ ಅಲ್ಲ, ಇದು ಸ್ಪರ್ಧೆ ಅಂದ್ಮೇಲೆ ಇಬ್ಬರಿಗೂ ಈಕ್ವಲ್ ಆಗಿರ್ಬೇಕು. ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಅಕ್ಷರ ಸಹ ಕನ್ನಡಿಗರ ರಕ್ತವನ್ನು ಹೇರುವಂತ ಕೆಲಸ ಮಾಡ್ತಾ ಇದೆ. ಅವರ ಗ್ಯಾರಂಟಿಗೆ ಹಣ ಹೊಂದಿಸ್ಕೊಳ್ಳಿಕ್ಕೆ ಬಕಾಸುರ ಹೊಟ್ಟೆಯ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ತವನ್ನು ಹೇರುವಂತ ಕೆಲಸ ಮಾಡ್ತಾ ಇದೆ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತು, ಮತ್ತೆ ಹಾಲಿನ ದರ ಜಾಸ್ತಿ ಮಾಡ್ತು, ನೀರಿನ ದರ ಜಾಸ್ತಿ ಮಾಡ್ತು, ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡ್ತು. ಈಗ ಸಾರಿಗೆ ಇಲಾಖೆಯಲ್ಲಿ ಬಸ್ ದರ ಜಾಸ್ತಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಏನು ಸಾರಿಗೆ ಸಂಸ್ಥೆ ಮಾಡಿದ್ರು ಇವರು, ಇವತ್ತು ಅಕ್ಷರ ಸಹ ಇವತ್ತು ಕರ್ನಾಟಕದ ಪ್ರಯಾಣಿಕರು, ಅದರಲ್ಲೂ ಪುರುಷ ಪ್ರಯಾಣಿಕರು ಇವತ್ತು ತಲೆ ಮೇಲೆ ಒಂದು ಭಾರ ಹೊರಿಸುವಂತ ಕೆಲಸ ಮಾಡಿದೆ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.